ಇನ್ನು ಕೋಗಿಲು ಬಡಾವಣೆ ಹೊಸ ಮನೆಯನ್ನ ವಿತರಣೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ನಾವು ತಡೆದೇ ತಡೀತೀವಿ, ಬೇಕಾದ್ರೆ ಕೋರ್ಟಿಗೂ ಹೋಗ್ತೀವಿ. ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ಟು ಮತ ಬ್ಯಾಂಕ್ ನಡೀತಿದೆ. ವೋಟ್ ಬ್ಯಾಂಕಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದ ಕೇಸರಿ ಪಡೆ ಬಂಗಾಲಿಗಳಿಗೆ ಮನೆ ಕೊಡೋದಕ್ಕೆ ಇವರ ಅಪ್ಪನ ಮನೆಯಲ್ಲಿ ದುಡ್ಡು ಇಟ್ಕೊಂಡು ಬರಲಿ, ಆದರೆ ನಾವಂತೂ ಮನೆ ಕೊಡೋದಕ್ಕೆ ಬಿಡಲ್ಲ ಎಂದ ಶಾಸಕ ವಿಶ್ವನಾಥ್ ಯಲಹಂಕದ ಬಿಜೆಪಿ ಎಂಎಲ್ಎ. ಅವ್ರು ನಿನ್ನೆ ಅಷ್ಟೇ ಆರೋಪವನ್ನು ಮಾಡಿದ್ರು. ಈ ಕೋಗಿಲು ಬಡಾವಣೆಯಲ್ಲಿ ಯಾರ್ಯಾರು ವಾಸ ಇದ್ರಲ್ಲ ಅವರ ಹಿನ್ನೆಲೆಗಳನ್ನ ಕೆದಕುವುದಕ್ಕೆ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅರ್ಥಾತ್ NIA ಬರಬೇಕು. NIA ಒಂದು ಸ್ವತಂತ್ರ ತನಿಖಾ ತಂಡ. ಅವರು ಬಂದು ಇನ್ವೆಸ್ಟಿಗೇಷನ್ ನಡೆಸಿ ಆ ಕೋಗಿಲು ಬಡಾವಣೆಯ ಅಷ್ಟು ಸತ್ಯಾಂಶಗಳನ್ನ ಹೇಳುವವರೆಗೂ ಕೂಡ ಅದನ್ನು ಮುಟ್ಟುಕೂಡುದು ಅಂತ ಹೇಳಿ ವಿಶ್ವನಾಥ್ ಹೇಳಿದ್ರು. ವಿಶ್ವನಾಥ್ ಆರೋಪಗಳು ವೇದವಾಕ್ಯ ಆಗೋದಿಲ್ಲ, ಅವರವ್ರ ಅಭಿಪ್ರಾಯ ಹೇಳವ್ರೆ. ಹಿಂಗ ಅವರು ಹೇಳಿದ್ರು ಅಂತೇಳಿ ಸರ್ಕಾರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ನೀವು ನನ್ನ ಮಾತನ್ನ ವಿರೋಧ ಮಾಡ್ಕೊಂಡು ನೀವು ವಿತರಣೆ ಮಾಡ್ತೀರಿ ಅನ್ನೋದಾದ್ರೆ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳೋದಲ್ಲ. ನೀವು ಹೋಗಿ, ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅಲ್ಲಿ ನಡೆದಿರುವುದು ಅಕ್ರಮವೋ ಸಕ್ರಮವೋ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ. ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ರಾಜಕೀಯನೇ ಮಾಡ್ತಿರೋದು, ಬಿಜೆಪಿಗರು ಕೂಡ ಈ ವಿಚಾರದಲ್ಲಿ ರಾಜಕೀಯನೇ ಮಾಡ್ತಿರೋದು. ಬಡ ಅಲ್ಲಿ ಬಲಿಯಾಗಿದ್ಯಾರು? ಪಾಪ ಅಲ್ಲಿ ದುಡ್ಕೊಂಡು ತಿಂತಾ ಇದ್ದಿದ್ದು ಬಡ ವರ್ಗ. ಎರಡೂ ಪಕ್ಷದವರು ಮಾಡುತ್ತಿರುವುದು ರಾಜಕೀಯ ಹೊರತು ಸಮಾಜ ಸೇವೆ ನಮ್ಮ ಅಪ್ಪನ ಹಣೆ ಅಲ್ಲ. ಎರಡೂ ರಾಜಕೀಯದವರು ಮಾಡ್ತಾ ಇರುವುದು ಕೂಡ ಹಸಿ ಪಾಲಿಟಿಕ್ಸ್, ಹಸಿ ರಾಜಕೀಯ. ಒಟ್ಟಾರೆ ಸಿಡಿದೆದ್ದ ಕೇಸರಿ ಪಡೆ, ಅದರಲ್ಲೂ ಯಲಹಂಕದ ಶಾಸಕರು, ನೀವು ಹೆಂಗೆ ಕೊಡ್ತೀರಿ ನೋಡ್ತೀವಿ ನಾವು. ಸಾಧ್ಯವಾದ CT ರವಿ ಕೂಡ ಅದೇ ಹೇಳ್ತಾ ಇದ್ರು, ಚಲವಾದಿ ಕೂಡ ಅದೇ ಹೇಳ್ತಾ ಇದ್ರು, R ಅಶೋಕ್ ಅಪೋಸಿಷನ್ ಲೀಡರು ಕೂಡ ಹೇಳಿದ್ದದೇ. NIA ಬರಬೇಕು, ತನಿಖೆ ಮಾಡಬೇಕು, ಗೊತ್ತಾಗಲಿ. ಅಲ್ಲಿ ಯಾರು ಮೂಲ ಕನ್ನಡಿಗರು ಅವ್ರಿಗೆ ಮನೆ ಸಿಗಲಿ, ಅವ್ರ ಫಲಾನುಭವಿಗಳು ಮನೆ ಸಿಗಲಿ, ತೊಂದರೆ ಇಲ್ಲ. ಆದರೆ ಬೇರೆ ಬೇರೆ ಭಾಗದಿಂದ ಜನರನ್ನ ಅಕ್ರಮವಾಗಿ ಕರೆತಂದು ಅಲ್ಲಿ ನೆಲೆ ನಿಲ್ಲಿಸಿ ಅವರಿಗೆ ಮನೆ ಕೊಡುವಂತಹ ಕೃತ್ಯಗಳು ನಡೀಬಾರ್ದು. ಅದು ಅಕ್ರಮ, ಕಾನೂನು ಬಾಹಿರ ಅಲ್ವಾ? ಕರೆಕ್ಟೇ ಅಲ್ವಾ? ಹಾಗಾಗಿ ತನಿಖೆ ನಡೀಬೇಕು. ತನಿಖೆ ನಡೆದ ಮೇಲೆ ಅದರದೊಂದು ಫಲಿತಾಂಶ ಹೊರಬರಲಿ ಅಂಥೇಳಿ ಯಲಹಂಕದ ಶಾಸಕ ಆಗ್ರಹಿಸಿದ್ದಾರೆ. ಒಟ್ಟಾರೆ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಈ ಕೋಗಿಲು ಬಡಾವಣೆ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.